ಏನೇ ಬೈತಾ ಇದೀಯಾ ಮೀನು? ನಿಮ್ಮ ಮನೆ ಹೋಮ್ ಟೂರ್ ಮಾಡ್ತಾ ಇದ್ದೀನಿ, ಮಾಡ್ಲಾ? ಹೌದಾ? ಇವತ್ತು ಕಬ್ಬಳಿಗೆ ಹೋಗ್ತಿದೀವಿ. ನಾನು, ನಮ್ಮ ಮಮ್ಮಿ, ನಮ್ಮ ನಿತಿನ್ ಬ್ರೋ, ನಮ್ ವಿನುತಾ. ಹಾಯ್ ವಿನು. ಅಪ್ಪು ಮನೆಗೆ ಬರಲ್ವಾ? ಹಾ, ಈಗ ಅಕೌಂಟ್ಸ್ ನೋಡ್ಬಿಟ್ಟು 10 ಮಿನಿಟ್ಸ್. ವಾವ್, ಚೆನ್ನಾಗೈತೆ ಭುವಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನಗಿವತ್ತು ಒಂದು ಆರ್ಡರ್ ಇದೆ ಮೇಕಪ್ದು, ಸೊ ಹಂಗಾಗಿ ಮದ್ದೂರಿಗೆ ಹೋಗ್ತಾ ಇದ್ದೀನಿ. ಇವಾಗ ರೆಡಿಯಾಗಿ ಆಗಿದೆ. ನನ್ನ ತಮ್ಮ ಕರ್ಕೊಂಡು ಹೋಗ್ತಿದ್ದಾನೆ ಇವತ್ತು. ಮಿಲೆಟ್ಸ್ದು ಗಂಜಿ ಮತ್ತು ಕ್ಯಾರೆಟು. ಮೇಯ್ನ್ ಏನು ಗೊತ್ತಾ, ನಾವು ಡಯಟ್ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಮೇಯ್ನ್ ನಮಗೆ ಬೇಕಾಗಿರೋದು ವಾಟರ್ನ ನಾವು ತಗೊಳ್ಳಿಲ್ಲ, ತುಂಬಾ ಕಷ್ಟ ಆಗುತ್ತೆ. ಹಂಗಾಗಿ ಈ ಥರ ಒಂದು 2 ಲೀಟರ್ದು ವಾಟರ್ ಬಾಟಲ್ ಇಟ್ಕೊಬಿಟ್ರೆ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಟೈಮಿಗೆ ಕುಡಿಬೇಕು ಅನ್ನೋದೆಲ್ಲ ಇಲ್ಲೇ ಇರುತ್ತೆ. ಹಾಗಾಗಿ ನಾನು ಈ ಥರ ಬಾಟಲ್ನ ತೊಗೊಂಡಿದ್ದೀನಿ. ಅಟ್ಲೀಸ್ಟು ದಿನದಲ್ಲಿ ಒಂದು 3 ಲೀಟರ್ಸ್ ಆದರೂ, ಮಿನಿಮಮ್ 2 ಲೀಟರ್, ಮ್ಯಾಕ್ಸಿಮಮ್ 3 ಲೀಟರ್ಸ್ ಆದರೂ ನೀರು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು, ಮತ್ತು ಡಯಟ್ ಮಾಡೋರಿಗೆ ತುಂಬಾ ಒಳ್ಳೆಯದು. ಇವಾಗ ನಮ್ಮ ಮಮ್ಮಿ ಮಿಲೆಟ್ಸ್ದು ಗಂಜಿ ಮಾಡಿದ್ದಾರೆ ಮತ್ತು ಕ್ಯಾರೆಟ್ ಕೊಟ್ಟಿದ್ದಾರೆ. ತಿನ್ಕೊಂಡು ಇವಾಗ ಮೇಕಪ್ ಆರ್ಡರ್ ಇದೆ, ಹೊರಡಬೇಕು. ಇದು ಮಿಲೆಟ್ಸ್ ಅಂತಂದರೆ ಸಿರಿಧಾನ್ಯ. ಆವಾಗಿನ ಕಾಲದಲ್ಲೆಲ್ಲ ಯೂಸ್ ಮಾಡ್ತಿದ್ರು. ಸಿರಿಧಾನ್ಯ ಅಂತ ಅಂದರೆ ಸಜ್ಜೆ, ನವಣೆ, ಅರ್ಕ, ಊದಲು, ಇದೆಲ್ಲ ತುಂಬಾ ಹೆಲ್ತಿಗೆ ಒಳ್ಳೆಯದು. ಸೊ ಹಂಗಾಗಿ ನಾನು ಗಂಜಿನೇ ಮಾಡಿಸ್ಕೊಂಡು ಕುಡಿತಾ ಇದ್ದೀನಿ. ಮಾರ್ನಿಂಗ್ ಟೈಮಲ್ಲಿ ನನಗೆ ಸ್ವಲ್ಪ ತಿನ್ನೋಕ್ಕೆ ಸುಮ್ಮನೆ ಹಿಂಸೆ ಆಗುತ್ತೆ ಅಂತ ಅನಿಸ್ತು. ನನಗೆ ಮಾರ್ನಿಂಗು ರೈಸ್ ಐಟಮ್, ಆಯಿಲಿ ಐಟಮ್ ತಿಂದರೆ ಆಗಲ್ಲ. ಹಂಗಾಗಿ ನಾನು ಆಲ್ಮೋಸ್ಟ್ ನಾನು ಡಯಟ್ ಅಂತ ಸ್ಟಾರ್ಟ್ ಮಾಡಿದಾಗ ಮಿಲೆಟ್ಸ್ದು ಗಂಜಿನೇ ಕುಡಿಯೋದು. ತುಂಬಾ ಹೆಲ್ತ್ಗೆ ಒಳ್ಳೆಯದು ಅನ್ನೋ ಉದ್ದೇಶದಿಂದ. ಯಾರಿಗೆ ಆಯಿಲ್ ಫುಡ್ ತಿನ್ನೋಕ್ಕಾಗಲ್ಲ ಅಂತ ಅನ್ನೋರು ಈ ಥರ ಗಂಜಿನ ಮಾಡ್ಕೊಂಡು ಕುಡೀರಿ ನೀವು, ಚೆನ್ನಾಗಿ. ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ತಮ್ಮವ್ರು ಕರ್ಕೊಂಡು ಹೋಗ್ತಿದ್ದಾರೆ. ತಿಂದ ಯಾಕೆ? ನಿನ್ ಜೊತೆ ತಿನ್ನೋಣ ಅಂತ. ಹೌದಾ? ಏನು ಕೊಡಿಸ್ತೀಯ ನನಗೆ? ಏನ್ ಕೇಳ್ತೀಯ? ಹಾ, ಬಾ. ಏನ್ ಕೊಡಿಸ್ತೀಯಾ? ಏನ್ ಬೇಕು? ನಡಿ ಹೋಗೋದ, ಕೊಡಿಸುವೆ. ಬಾ. ತುಂಬ ಶ್ರೀ ಅನ್ಸುತ್ತವರು. ಅವಳು ಕನ್ನಡ ಮಾತಾಡಲ್ಲ, ಹೌದಾಗುತ್ತೆ ಅಂದರೆ ಏನೋ ನಾವು ಇಂಗ್ಲೀಷ್ ಮಾತಾಡ್ಬಿಡ್ತೀವಿ. ಎಲ್ಲ ಅಲ್ಲಿ ಬೆಳೆದಿದ್ದಲ್ಲ, ಸೊ ಫಾರಿನಲ್ಲಿ ಬೆಳೆದಿರೋದು, ಸೊ ಅವರೆಲ್ಲ ಅಲ್ಲಿ ಸಾಫ್ಟ್. ಹಾಯ್, ಆಫ್ಟರ್ ಲಾಂಗ್ ಟೈಮ್ ನಮ್ಮನ್ನ ನೋಡೋಕ್ಕೆ ನಮ್ಮ ಚನ್ನಪಣ್ಣಗೆ ಬಂದಿದೆ. ಹಾಯ್. ಯಾಕೆ ಬೇಡ ಬೇಡ? ನನ್ನ ಬ್ಲಾಗ್ ಅಂದರೆ ಮಾತ್ರ ಬೇಡ ಬೇಡನಾ? ಹಾಂ, ಹಾಯ್. ಏನು ಸಮಾಚಾರ? ಹಾಂ, ಬರೀ ಡವೇ ಮಾಡ್ತಾನೆ ಇವನು ಅಲ್ವಾ? ಫುಲ್ ಡವ್ ಮಾಡ್ತಾನೆ ಅನ್ಸರು. ನಿಜ ನಾನು ನೋಡಕ್ ಬಂದ? ಸರಿ ಬಾ ಹೋಗೋಣ. ನಮ್ಮ ಮನೆ, ನಮ್ಮ ಅಂಗಡಿ ಎಲ್ಲ ತೋರಿಸ್ತೀನಿ ಬಾ. ಬಂದಿಲ್ಲಲ್ಲ ಗೃಹ ಪ್ರವೇಶಕ್ಕೆ ಬಂದಿಲ್ಲ. ಹಾಯ್. ಹೇಗಿತ್ತು ವರ್ಕೌಟು? ತುಂಬಾ ಚೆನ್ನಾಗಿತ್ತಪ್ಪ ವರ್ಕೌಟ್. ಹೌದಾ? ನೋಡಿ ನೋಡಿದ್ರೆ ಆಗ್ತಾ ಇದೆಯಲ್ಲ, ಹೆಂಗ್ ಸ್ವೆಟ್ ಆಗ್ತಾ ಇದೀವಿ ಅಂತ. ನೋಡಿ, ನಾವೇನೆ ಈ ಏಜಲ್ಲಿ ಮಾಡೋದು ಕಷ್ಟ ಅಂತ ಅಂತೀವಿ. ಇವ್ರು ನೋಡಿ ಈ ಏಜಲ್ಲೂ ಇಷ್ಟೊಂದು ಎಫೆಕ್ಟ್ ಹಾಕಿ ಮಾಡಬೇಕು, ಹೆಲ್ತ್ನ ಕಾಪಾಡ್ಕೊಳ್ಬೇಕು ಅಂತ ಶ್ರುತಿ ಅವ್ರದ್ದು ಏರೋಬಿಕ್ಸ್ ಕ್ಲಾಸಿಗೆ ಬಂದು ಜಾಯ್ನ್ ಆಗಿ ತುಂಬ ಶ್ರಮಪಟ್ಟು ಮಾಡ್ತಿದ್ದಾರೆ ವರ್ಕೌಟ್ನ. ಏಜ್ ಇಸ್ ಜಸ್ಟ್ ಅ ನಂಬರ್, ದಟ್ಸ್ ಆಲ್. ಹೌದು. ಶ್ರುತಿ ಅವ್ರ ಜೊತೆ ಏರೋಬಿಕ್ ಕ್ಲಾಸ್ ಟ್ರೈನಿಂಗ್ ತುಂಬ ಚೆನ್ನಾಗಿದೆಯಪ್ಪ. ತುಂಬ ಜನ ಸ್ಟಮಕ್ಕಿಗೆ ಎಕ್ಸಸೈಸ್ ಬೇಕಂತ ಕೇಳಿದ್ರಿ, ಹಂಗಾಗಿ ನಾನು ಈ ವಿಡಿಯೋನ ಮಾಡಿ ಹಾಕಿದ್ದೀನಿ. ಯಾರಿಗೆಲ್ಲ ಯೂಸ್ ಆಗುತ್ತೆ ಯೂಸ್ ಮಾಡ್ಕೊಳ್ಳಿ. ಸ್ಟಮಕ್ ಅಂತೂ ತುಂಬಾ ಕಮ್ಮಿ ಆಗುತ್ತೆ. ಈ ಎಕ್ಸಸೈಸ್ ಬಂದು ಲೋವರ್ ಬಾಡಿಗೆ ತುಂಬ ಯೂಸ್ ಆಗೋದು. ಯಾರಿಗೆಲ್ಲ ಲೋವರ್ ಬಾಡಿ ಇದೆ ಅವರೆಲ್ಲರೂ ಯೂಸ್ ಮಾಡ್ಕೊಳ್ಳಿ, ಹೊಟ್ಟೆ ಬೇಗ ಸಣ್ಣ ಆಗುತ್ತೆ. ನಾವಿವತ್ತು ಕಬ್ಬಳಿಗೆ ಹೋಗ್ತಿದ್ದೀವಿ. ನಾನು, ನಮ್ಮ ಮಮ್ಮಿ, ನಮ್ಮ ನಿತಿನ್ ಬ್ರೋ, ನಮ್ಮ ವಿನುತಾ. ಹಾಯ್ ವಿನು. ಅಪ್ಪು ಹಾಯ್. ಕಾರ್ಗಳ ಸುರಿಮಳೆ, ಏನು ಇಷ್ಟೊಂದು ರಶ್ ಇದೆ ಇವತ್ತು ಕಬ್ಬಾಳ್. ಎಲ್ಲೆಲ್ಲೂ ಜನ, ಎಲ್ಲೆಲ್ಲೂ ಕಾರು. ಮದ್ವೆ ಆಯ್ತದ ಅವ್ರಿಗೆ?
ಇಲ್ಲ ಇನ್ನೂ ಆಗ್ಲಿಲ್ಲ ಹುಡುಗಿ ನೋಡ್ತೀನಿ ಹಾ ಹೌದಾ ಇದು ಒಳ್ಳೆ ಸ್ಟ್ಯಾಂಡರ್ಡ್ ಓದಿದೆ. ಸ್ಟ್ಯಾಂಡರ್ಡ್ ಓದಿದ್ಯಾ? ಮದುವೆ ಆಗೋದು ಸ್ವಲ್ಪ ಡಿಸೆಂಬರ್ ಕಳೆದ ಇವ್ರಿಗ ಓಕೆ ಇವ್ರಿಗೆ 106 ಕೋಟಿ ಬಳಗ ಬರ್ತದೆ. ಇವತ್ತು ಅಮಾವಾಸ್ಯೆ ಆಗಿರೋ ಪ್ರಯುಕ್ತ ಸಿಕ್ಕಾಪಟ್ಟೆ ಜನ ಇದ್ದಾರೆ ಕಬ್ಬಾಳಲ್ಲಿ. ಗಿಡ ಬಂದು ಏನೋ ಒಂಥರ ಡಿಫ್ರೆಂಟ್ ಆಗಿತ್ತು ಅಂತ ಇಷ್ಟ ಆಯಿತು, ಸೊ ಹಂಗಾಗಿ ತೊಗೊಬಂದಿದೆ. ಇವಾಗ ಚಿಗುರುತ್ತಿದೆ, ಅದು ಒಣಗೋಗ್ತಿದೆ ಅಂತ ಅಂದ್ಕೊಂಡೆ, ಬಟ್ ಏನಿಲ್ಲ. ಇನ್ನೊಂದು ಅಂತ ಅಂದರೆ ಇದು ಏಸಿದು ನೀರನ್ನ ಹೊರಗಡೆ ಹಾಕೋಕ್ಕೆ ಆಗ್ತಿರ್ಲಿಲ್ಲ. ಸೊ ಹಂಗಾಗಿ ನಾನು ಪ್ಲ್ಯಾನ್ ಮಾಡಿ ಆ ವಾಟರ್ ಎಲ್ಲ ಗಿಡಕ್ಕೆ ಬೀಳೋ ಥರ ಈ ಥರ ಪ್ಲ್ಯಾನ್ ಮಾಡಿದ್ದೀನಿ. ಅದು ನಮಗೆ ಜಾಗ ಇರಲಿಲ್ಲ, ಸೊ ಅದು ನೀರು ಆಚೆ ಹೋಗೋಕ್ಕೆ, ಹಂಗಾಗಿ ಗಿಡಕ್ಕೆ ಹೆಂಗಿದ್ರು ನೀರು ಹಾಕ್ಬೇಕು. ನಾವು ಮರ್ತೋದ್ರೂ ನಾವು ಎ ಸಿ ಆನ್ ಮಾಡಿದಾಗ ಆ ನೀರು ಬಂದೇ ಬರುತ್ತೆ ಗಿಡಕ್ಕೆ ಅಂತ, ಗಿಡ ಚೆನ್ನಾಗಿರಲಿ ಅಂತ ಈ ಥರ ಪ್ಲ್ಯಾನ್ ಮಾಡಿದ್ದೀನಿ ನಾನು. ಹಾಯ್ ವೆಂಕಣ್ಣ, ಏನು ಸಮಾಚಾರ? ಅಪ್ರೂಪಕ್ಕೆ ತಂಗಿ ಮನೆಗೆ ಬಂದ್ಬಿಟ್ಟಿದ್ದಾರೆ. ತಂಗಿ ನೋಡೋಕೆ ಏನು ಬರಲಿಲ್ಲ ಗಾಯ್ಸ್ ಅವರು. ಏನಕ್ಕೋಸ್ಕರ ಬಂದಿದ್ಯಾ ಅಂತ ನಿಜ ಹೇಳ್ಬಿಡು. ಹಾಯ್ ಬ್ರೋ. ಕಾಫಿ ಕುಡಿಯೋಕ್ಕೋಸ್ಕರನಾ? ಇಲ್ಲ, ಅವ್ರಿಗೆ ಸೋಫಾ ತಗೊಳಕ್ಕೋಸ್ಕರ. ಖಂಡಿತ ಇಲ್ಲ, ಅವ್ರಿಗೆ ಸೋಫಾ ತಗೊಳಕ್ ಅವ್ರು ಬಂದವ್ರೆ. ಅಣ್ಣ ಏನ್ ಅನಿಸ್ತಾ ಇದೆ ನಾನು ಬ್ಲಾಗ್ ಮಾಡ್ತಾ ಇರೋದಕ್ಕೆ? ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ, ತುಂಬಾ ಚೆನ್ನಾಗೈತೆ ವಿಡಿಯೋಗಳು. ಹೌದಾ? ಹೇಳು ಎಲ್ರಿಗೂ ಸಪೋರ್ಟ್ ಮಾಡಿ ನನ್ನ ತಂಗಿಗೆ ಅಂತ. ಖಂಡಿತ ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ತಂಗಿಗೆ. ಹಾ, ಪೂಜಾ ಮಾಧು ಯೂಟ್ಯೂಬ್ ಚಾನಲ್, ಖಂಡಿತ ಎಲ್ಲರೂ ಸಪೋರ್ಟ್ ಮಾಡಿ. ಓಕೆ, ಚೆನ್ನಾಗಿ ವಿಡಿಯೋಗಳು ಮಾಡ್ತಾ ಇದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡಿ. ಓಕೆ. ಕಾಫಿ ಚೆನ್ನಾಗೈತಾ? ತುಂಬಾ ಚೆನ್ನಾಗಿದೆ. ನಾನಿವತ್ತು ವರ್ಕೌಟ್ ಮುಗಿಸ್ಕೊಂಡು ನಮ್ಮ ವಿನುತ್ ಅವ್ರ ಮನೆಗೆ ಬಂದಿದ್ದೀನಿ. ವಿನುತ ಯಾರು 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 ಅಂತ ಕೇಳ್ತಾ ಇದ್ರಿ, ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ನಾವು ಫಸ್ಟ್ ಇದ್ದಿದ್ದು ಮನೆ ಹತ್ರ ಇರೋರು ಶೋಭಾ ಆಂಟಿ ಅಂತ, ಅವ್ರು ನಮ್ಮ ಮಮ್ಮಿ ಫ್ರೆಂಡು, ಅವ್ರ ಮಗಳು. ಸೊ ಅಲ್ಲಿದ್ದಾಗ ತುಂಬ ಕ್ಲೋಸ್ ಆಗಿದ್ವಿ, ಹಂಗಾಗಿ ಇಲ್ಲಿಗೂ ಹೋಗ್ತಾ ಬರ್ತಾ ಇರ್ತಾಳೆ, ಎಲ್ಲೋದ್ರೂ ಜೊತೇಲಿ ಹೋಗ್ತಾ ಇರ್ತೀವಿ. ನಮ್ಮ ಸೋಫಾನ ನೋಡಿಬಿಟ್ಟು ವಿನುತ್ ಅವ್ರ ಡ್ಯಾಡಿಗೆ ಇಷ್ಟ ಆಯಿತು, ಸೊ ಹಂಗಾಗಿ ಅವರು ಇದೇ ಥರ ಸೋಫಾ ಬೇಕು ಅಂತ ಮಾಡಿಸ್ಕೊಂಡಿದ್ದಾರೆ. ನಮಗೋಸ್ಕರ ನಮ್ಮ ವಿನುತ್ ಅವರು ಏನೋ ಮಾಡ್ತಿದ್ದಾರೆ. ಹಾಯ್ ಶೋಭಾ ಆಂಟಿ. ಶೋಭಾ ಆಂಟಿ ಇವರೇ ವಿನುತ್ ಅವ್ರ ಮಮ್ಮಿ, ದೇವರ ಭಕ್ತರು, ಎಲ್ಲೋದ್ರು ದೇವರು ದೇವರು ದೇವರು. ಡಾಕ್ಟರ್ ವೈಫ್. ವಿನುತ್ ಅವ್ರ ಡ್ಯಾಡಿ ವೆಟನರಿ ಡಾಕ್ಟರ್. ನನಗೋಸ್ಕರ ಚಪಾತಿ ಒತ್ತುತ್ತವಳೆ, ನನ್ನ ಡಯೆಟ್ಟು ಅಂತ ಏನು ತಿನ್ನೋದಿಲ್ಲ ಆಯಿಲ್ ಫುಡ್ನ ಅಂತ. ಹಾಯ್ ಮಳೆ. ಹಾಯ್. ಇವ್ರು ಇನ್ನೊಬ್ಬ ಮಗಳು ಆಂಟಿ ಎಲ್ಲಿ? ಹೌದಾ, ಶವರ್ಗೆ ಹೋಗಿದ್ದಾರಂತೆ ಅವರು. ಇದು ವಿನುತ್ ಅವ್ರ ಮನೆ. ವಿನು, ನಿನ್ನ ರೂಮ್ ಮೇಲ್ಗಡೆ ಇರೋದಾ? ಆಂಟಿ ಪೂಜೆ ಮುಗೀತಾ ಬೆಳಗ್ಗೆನೆ? ಚೆನ್ನಾಗೈತೆ ನಿಮ್ಮ ದೇವ್ರ ಮನೆ. ನಮ್ದು ಚೆನ್ನಾಗೈತೆ, ಆದ್ರೆ ನಿಮ್ಗಿಂತ ಚೆನ್ನಾಗಿಲ್ಲ, ನಿಮ್ದೇ ಚೆನ್ನಾಗೈತೆ. ಇವ್ರದ್ದು ಡೂಪ್ಲೆಕ್ಸ್. ಮೇಲ್ಗಡೆ ಇದೆ ವಿನುತ, ಮತ್ತೆ ಅವ್ರಿಗೆ ಇಬ್ರು ಮಕ್ಕಳು, ಶೋಭಾ ಆಂಟಿಗೆ ಒಬ್ಳು ಅನುಷಾ, ಒಬ್ಳು ವಿನುತ. ಏನೇ ಬೈತಾ ಇದೀಯಾ ವಿನೋ? ನಿಮ್ಮ ಮನೆ ಹೋಮ್ ಟೂರ್ ಮಾಡ್ತಾ ಇದ್ದೀನಿ, ಮಾಡ್ಲಾ? ಬೇಡ್ವಾ? ನಿಮ್ಮ ಡ್ಯಾಡಿ ತೋರಿಸ್ಬೇಕಿತ್ತು, ನಿಮ್ಮ ಡ್ಯಾಡಿನೇ ಇಲ್ಲ. ನನಗೋಸ್ಕರ ಚಪಾತಿ ಮತ್ತು ಬೋಂಡ ಮಾಡಿದ್ದಾರೆ. ಬೋಂಡನ ನಾನು ಆಯಿಲಲ್ಲಿ ಮಾಡಿಸಿಲ್ಲ, ಸೊ ಹಂಗೆ ತವದ ಮೇಲೆ ಮಾಡಿಸಿದ್ದೀನಿ. ಚಪಾತಿ ತಿನ್ಬೇಕಿವಾಗ. ಹೌದಾ? ಪೂಜಿ ಅನ್ನೋದನ್ನ ಮಿಸ್ ಮಾಡ್ಕೋತಾ ಇದ್ದೀನಿ ಆಂಟಿ ನಾನು. ಪೂಜಿ ಅಂತಿದ್ರಲ್ಲ ಯಾವಾಗ್ಲೂ. ಥ್ಯಾಂಕ್ಸ್ ಆಂಟಿ. ಡ್ಯಾಡಿ ನಮ್ಮ ಶಾಪಲ್ಲೇ ಅವರೇ, ಇವರೇ ವಿನುತ್ ಅವ್ರ ಡ್ಯಾಡಿ. ಅಂಕಲ್, ಕೋಟೇದೇಶ್ವರನ್ ಮದ್ವೆ ಆಯ್ತಾಳಂತೆ ವಿನು, ಬುಡ್ಬುಡ್ಕೆ ಅವ್ರು ಹೇಳೋರೆ. ಅಂಕಲ್, ನಾನು ವ್ಲಾಗ್ ಮಾಡ್ತಾ ಇದೀನಿ ಯೂಟ್ಯೂಬ್ ಚಾನಲ್, ಆಯ್ ಮಾಡಿ. ಹಾ, ನಿಮ್ ಮನೆಗೆ ಹೋಗಿದ್ ಬಂದ್ವಿ ನಾವು ಆಲ್ರೆಡಿ. ಗೈಸ್ ನೋಡಿ, 10:30 ಆದ್ರೂ ನಮ್ಮ ಬಾಸು ಇನ್ನೂ ಇಲ್ಲೇ ಇದ್ದಾರೆ. ಮನೆಗೆ ಬರಬೇಕು ಅನ್ನೋದು ಇಲ್ಲ. ಹಲೋ, ಏನ್ರಿ ನಿಮ್ದು? 10:30 ಆದ್ರೂ ಶಾಪಲ್ಲೇ, ಮನೆಗೆ ಬರಲ್ವಾ? ಹಾ, 10:30 ಆದ್ರೂ ಶಾಪಲ್ಲೇ ಇದ್ದಾರೆ ಅಂದ್ರೆ ಇನ್ ಬಂದು ಫ್ರೆಶ್ ಅಪ್ ಆಗಿ ಅವ್ರು ತಿನ್ನೋ ಅಷ್ಟರಲ್ಲಿ ಮ್ಯಾಕ್ಸಿಮಮ್
12 ಮಲ್ಕೊಳ್ಳೋದೇ 12 ಅಂಕಲ್ ಅವರು. ಹಾ ಅವ್ರಿಗೆ ಜಾಸ್ತಿ ಇದೆ ಈಗ, ಜಾಸ್ತಿ ಇದಿರುವಾಗ ಏನು ಮಾಡ್ತಾರೆ. ಹೌದು. ಏನಪ್ಪು ವಿನುತಾ ಹೋಯ್ತೀಯಾ ಇಲ್ಲ ಇರ್ತೀಯಾ? ವಿನುತಾ ಜಾಸ್ತಿ ನನ್ನ ಹಚ್ಕೊಬಿಟ್ಟಿದ್ದಾಳೆ. ಅವ್ರ ಮನೆಗೆ ಹೋಗಕ್ಕೆ ಇಷ್ಟ ಇಲ್ಲ ಅವಳಿಗೆ, ಜಾಸ್ತಿ ನಮ್ಮ ಮನೇಲೇ ಇರ್ತಾಳೆ ಅವಳು. ಏನ್ ವಿನುತಾ ಹೋಯ್ತೀಯಾ ಇಲ್ಲ ಇರ್ತೀಯಾ? ಬಟ್ ಮದ್ವೆ ಆದ್ಮೇಲೆ ಮಿಸ್ ಮಾಡ್ಕೊಬಿಡ್ತೀನಿ ನಿನ್ನ ನಾನು. ಮದ್ವೆ ಆದ್ಮೇಲೆ ಅವಾಗ ನೋಡೋಣ. ನಮ್ಮ ಶಾಪಲ್ಲಿ ನಮ್ಮ ಮಾಧು ಅವರು ಹೊಸ ಸೋಫಾಗಳನ್ನ ಆಡ್ ಆನ್ ಮಾಡಿದ್ದಾರೆ. ನಂಗೆ ಇದಂತೂ ತುಂಬಾನೇ ಇಷ್ಟ ಆಯ್ತು. ಅಪ್ಪು ಕೂತಿರೋದು ವಾವ್, ಇದು ಚೆನ್ನಾಗೈತೆ ಡಿಫ್ರೆಂಟ್ ಆಗಿ. ಅಪ್ಪು ದಿಸ್ ಒನ್ ಇಸ್ ನಾಟ್ ಗುಡ್ ಬೇಬಿ, ದಟ್ ಒನ್ ಆಲ್ಸೋ. ದಿಸ್ ಇಸ್ ಓಕೆ, ನಾಟ್ ಬ್ಯಾಡ್. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ಬ್ಲಾಗ್. ಥ್ಯಾಂಕ್ ಯು, ಲವ್ ಯು ಆಲ್.